ನಿನ್ನ ಪರಿಶುದ್ಧ ನಾಮಕ್ಕೆ ಸ್ವಾಮಿ ಅಪ್ಪ ಯೇಸುವೆ ವಾಕ್ಯಗೋಸ್ಕರ ನಾ ಪ್ರಾರ್ಥನೆ ಮಾಡುತ್ತೇವೆ ಕರ್ತನ ದಾಸನೇ ಲಪಿಸ್ತಾ ಇದ್ದೇನೆ ದೇವರೇ ಅಪ್ಪ ಒಳ್ಳೆ ವಾಕ್ಯವನ್ನು ಬಿಟ್ಟು ಕರ್ತನೆ ಅಪ್ಪ ನಮ್ಮ ಮಕ್ಕಳಿಗೆ ಸ್ವಾಮಿನ ಬೆಂಕಿಯ ಪಾದದಲ್ಲಿ ಸ್ವಾಮಿನ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ ಯೇಸು ಒಳ್ಳೆ ಸಂದೇಶವನ್ನು ಕರ್ತನೆ ನೀನು ಕೊಟ್ಟು ರಾಜ ನಮ್ಮ ಮಗನಿಗೆ ಆಶ್ರದಿಸಿ ಕೇಳುವಂತ ಮಕ್ಕಳೆಲ್ಲರಿಗೂ ಸ್ವಾಮಿ ನಿನ್ನ ಬಲದಿಂದ ಸ್ವಾಮಿ ನಿನ್ನ ಆತ್ಮದಿಂದ ನೀನು ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಹಾಗೆ ಮಾಡ್ತಿರ್ಗಾಗಿ ಸ್ತೋತ್ರ ರಾಜ ಪ್ರಾರ್ಥನೆಗಳಿಗಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದ ಪ್ರಲೋಕದ ತಂದೆ. Amen. Thank you, Shana. ವೆಲ್ಕಮ್ ಅಣ್ಣ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ದಿನದಲ್ಲಿ ಆಸ್ಟ್ರೇಲಿಯಾ ಇಮ್ಮಾನುವೆಲ್ ಚರ್ಚಲ್ಲಿ ಕ್ರಿಸ್ಮಸ್ ನಡೀತಾ ಇದೆ. ಹಾಗಾಗಿ ಅಸಿಸ್ಟೆಂಟ್ ಪಾಸ್ಟರ್ ಶೇನಿ ಅವರು ಜಾಯ್ನ್ ಆಗಕ್ಕೆ ಆಗಿಲ್ಲ. ಎಲ್ಲರನ್ನು ಕೇಳಿದೆ ಅಂತ ಹೇಳಿ ಅಂತ ಹೇಳಿದ್ರು. ಮತ್ತು ಅವರು ಫೆಬ್ರವರಿ 12ನೇ ತಾರೀಕು ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಬಳಿಗೆ. ಅದಕ್ಕಾಗಿನೂ ಕೂಡ ಪ್ರಾರ್ಥನೆ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ದಯಮಾಡಿ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಆ ಒಂದು ಟೀಮು ಸುರಕ್ಷಿತವಾಗಿ ಬರಲಿಕ್ಕೆ, ಇಲ್ಲಿ ದೇವರ ಒಂದು ಚಿತ್ತ ನೆರವೇರ್ಲಿಕ್ಕೆ ಆಗುವಂತೆ ಪ್ರಾರ್ಥನೆ ಮಾಡಿಕೊಡಿ. ಈ ಒಂದು ದಿನ ನಾವು ಪಾಠ 7 ಹೊಸ ಸಂಘರ್ಷಗಳಿಗೆ ಸವಾಲು ಹಾಕಿ ಅಂತ ಹೇಳಿ ನೋಡೋಣ. ಇದನ್ನಾಗ್ಲೇ ನಾವು ಪ್ರಾರಂಭ ಮಾಡಿದ್ವಿ. ಹೊಸ ಜೀವ ಮತ್ತು ಹೊಸ ಜೀವನ ಅಂತ ಹೇಳಿ ಒಂದು ಪುಸ್ತಕವನ್ನ ಪಾಸ್ಟರ್ ಯು ಅವರು ಬರೆದಿದ್ದಾರೆ. ಹೊಸ ಜೀವ ಮತ್ತು ಹೊಸ ಜೀವನ ಅಂತ, ನ್ಯೂ ಲೈಫ್ ನ್ಯೂ ಲಿವಿಂಗ್ ಅಂತ ಹೇಳಿ. ಅದರಲ್ಲಿ 20 ಪಾಠಗಳಿವೆ. ಆ 20 ಪಾಠಗಳು ಈಗಾಗಲೇ ನಾನು ಗುರುವಾರದ ಮೀಟಿಂಗ್ಗಳಲ್ಲಿ ಹೇಳಿ ಮುಗಿಸಿದ್ದೇನೆ. ಆದರೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿರೋರು ಮಾತ್ರ ಅದು ಗೊತ್ತಿರುತ್ತೆ. ಈಗ ಮತ್ತೆ ಪಾಸ್ಟರ್ ಶೈನಿ ಅವರು ಮಕ್ಕಳು ಕೂಡ ಇದನ್ನ ಹೇಳ್ಕೊಳ್ಳೋಣ, ತುಂಬಾ ಮುಖ್ಯ ಅಂತ ಹೇಳಿದಕ್ಕೆ ಇದನ್ನ ಕೆಲವು ದಿನಗಳಿಂದ ಹೇಳ್ತಾ ಇದೆ. ಸೊ ಈ 7ನೇ ಪಾಠ ಏನ್ ಹೇಳುತ್ತೆ ಅಂದ್ರೆ, ಹೊಸ ಸಂಘರ್ಷಗಳಿಗೆ ಹೊಸ ಸಮಸ್ಯೆಗಳಿಗೆ ಸವಾಲು ಹಾಕಿ ಅಂತ ಹೇಳಿದ್ರೆ, ಈಗ ಒಬ್ಬ ವಿಶ್ವಾಸಿ ಬೇರೆ ಧರ್ಮದಿಂದ ಬೇರೆ ಜಾತಿಯಿಂದ ಯೇಸು ಸ್ವಾಮಿನ ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೆ ಅನೇಕ ರೀತಿಯಾದಂತಹ ಸವಾಲುಗಳು ಎದುರಾಗುತ್ತೆ. ಅನೇಕ ರೀತಿಯಾದಂತಹ ಘರ್ಷಣೆಗಳು, ಸಮಸ್ಯೆಗಳು ಎದುರಾಗುತ್ತೆ. ಹೊಸ ಹೊಸ ಸಮಸ್ಯೆಗಳು. ಯಾಕಂದ್ರೆ ಅವರು ಯೇಸುವನ್ನ ನಂಬಿರೋದ್ರಿಂದ, ಸಭೆಗೆ ಬರ್ತಾ ಇರೋದ್ರಿಂದ, ಅವರು ಹಳೆ ಜೀವಿತದಿಂದ ಬೇರ್ಪಟ್ಟಿರ್ತಾರೆ. ಅವರ ಒಂದು ಧರ್ಮ, ಅದರ ಆಚಾರಗಳು, ಅವರ ಒಂದು ಹಳೆಯ ದೇವರುಗಳು, ವಿಗ್ರಹಗಳು, ಅದರ ಪೂಜೆಗಳು, ಇದನ್ನೆಲ್ಲ ಅವರು ದೂರ ಮಾಡೋದ್ರಿಂದ, ಮತ್ತೆ ಆ ಪ್ರಸಾದಗಳನ್ನ ತಿನ್ನದೇ ಇರುವಂತದ್ದು, ಈ ವಿಗ್ರಹಕ್ಕೆ ಸಂಬಂಧಪಟ್ಟದ್ದು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಂದ ಅವರು ದೂರವಾಗಿರೋದ್ರಿಂದ ಸ್ನೇಹಿತರು ಸಮಸ್ಯೆ ಮಾಡ್ತಿರ್ತಾರೆ, ಈ ಕಡೆ ಮನೆಯವರು ಸಮಸ್ಯೆ ಮಾಡ್ತಿರ್ತಾರೆ. ಸೊ ಅನೇಕ ಸವಾಲುಗಳು, ಅನೇಕ ಅವಮಾನಗಳು ಎದುರಾಗ್ತಿರುತ್ತೆ. ಹಾಗಾಗಿ ದೇವರ ಮಕ್ಕಳಾದ್ಮೇಲೆ ನಾವು ಈ ಹೊಸ ಸಮಸ್ಯೆಗಳಿಗೆ ಅಥವಾ ಘರ್ಷಣೆಗಳಿಗೆ ನಾವು ಸವಾಲು ಹಾಕಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವಾಗ ವಚನವನ್ನ ನಾವು ಓದ್ಕೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ಸೊ ದೇವರ ಮಕ್ಕಳಾಗಿರುವಂತ ನಾವು ಯಾವ ಸಂಬಂಧವಾಗಿಯೂ, ಯಾವ ಸಂಬಂಧ ಅಂದ್ರೆ ಅಲ್ಲಿಗೆ ಮುಗೀತಲ್ವಾ, ಯಾವ ಸಮಸ್ಯೆ, ಯಾವ ಸಂಘರ್ಷಣೆ, ಯಾವ ಒಂದು
ವಿಪತ್ತು ನಾವು ಯೇಸು ಸ್ವಾಮಿನ ನಂಬಿದ್ದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬಂದರೂ ನಾವು ಅದರ ವಿಷಯದಲ್ಲಿ ಚಿಂತೆ ಮಾಡಬಾರದು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ಚಿಂತೆ ಮಾಡದೆ ನಾವೇನ್ ಮಾಡ್ಬೇಕು? ಸರ್ವ ವಿಷಯದಲ್ಲಿ ಕೂಡ ದೇವ್ರಿಗೆ ಕೃತಜ್ಞತೆನ ಸಲ್ಲಿಸ್ಬೇಕು. ಆ ಸಮಸ್ಯೆ ಬಂದಿರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಮತ್ತು ಪ್ರಾರ್ಥನೆ ಮೂಲಕ, ವಿಜ್ಞಾಪನೆ ಮೂಲಕ ಆ ಸಮಸ್ಯೆನ ಗೆಲ್ಲೋದಕ್ಕೆ ನಮ್ಗೆ ಏನ್ ಬೇಕು ಅದನ್ನ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಆಗ ದೇವ್ರು ಏನ್ ಮಾಡ್ತಾರೆ? ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಭಯ ಭಯ ಪಡುವ ಹಾಗೆ ನಾವು ಜೀವಿಸದೆ ಧೈರ್ಯವಾಗಿ ಜೀವಿಸುವಂತೆ ಕ್ರಿಸ್ತ ಯೇಸು ಮಾಡ್ತಾರೆ ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೇವೆ. ಭಯ ಪಡೋದು ನಂಬಿಕೆ ಇಲ್ಲದವರು, ಪ್ರಾರ್ಥನೆ ಮಾಡದೇ ಇರೋರು ನಂಬಿಕೆ ಇಲ್ಲದವರು. ಹಾಗಾಗಿ ಒಂದು ವೇಳೆ ನಾವು ಭಯ ಪಡ್ತಾ ಇದ್ದೀವಿ ಅಥವಾ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ದೇವರ ಅಥವಾ ದೇವರ ಮೇಲಿನ ನಂಬಿಕೆ ಇಲ್ಲ ಅಂತ ಅರ್ಥ. ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಚಿಂತೆ ಜಾಸ್ತಿ ಮಾಡ್ತಾ ಇರ್ತೀವಿ. ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಜಾಸ್ತಿ ಭಯ ಪಡ್ತಾ ಇರ್ತೀವಿ. ಭಯ ಪಡಬಾರ್ದು ಅಂತ ದೇವ್ರ ವಾಕ್ಯ ಹೇಳುತ್ತೆ, ಚಿಂತೆ ಮಾಡಬಾರ್ದು ಅಂತ ಹೇಳುತ್ತೆ. ದೇವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡದೆ ಲೋಕವೇನ್ ಮಾಡ್ತಾ ಇದೀವಿ ಅದನ್ನ ಮಾಡಕ್ ಹೋಗ್ತೀವಿ. ಸೊ ಇವತ್ತಿನ ವಾಕ್ಯದ ಮೂಲಕ ನೀನು ನಾನು ಸವಾಲನ್ನ ಸ್ವೀಕರಿಸಬೇಕು. ಏಸು ಬೇಕು ಅಂದ್ರೆ ಈ ಲೋಕದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ, ಅನೇಕ ಅವಮಾನಗಳು ಎದುರಾಗುತ್ತೆ. ಪೌಲನು ಇದನ್ನ ಬರ್ದಿರೋದು ಜೈಲಲ್ಲಿ ಇದ್ಕೊಂಡು ಈ ಪತ್ರಿಕೆಯನ್ನ ಬರ್ದಿದ್ದಾನೆ. ಬರೆಯುತ್ತಾ ಅವನು ಹೇಳ್ತಿರುವಂತ ಮಾತಿದ್ದು ಇದೇನೋ ಅರಮನೆಯಲ್ಲಿ ಕೂತ್ಕೊಂಡು ಬರ್ದಿರುವಂತ ಪತ್ರಿಕೆ ಅಲ್ಲ. ಸೆರೆಮನೆಯಲ್ಲಿ ಕೂತ್ಕೊಂಡು ಸಮಸ್ಯೆಗಳ ಮಧ್ಯೆ ಬೇಡಿಗಳಲ್ಲಿ ಬಿದ್ದಿದ್ದಾನೆ. ಸುವಾರ್ತೆ ನಿಮಿತ್ತ, ಕ್ರಿಸ್ತನ ನಿಮಿತ್ತ ಬೇಡಿಯಲ್ಲಿದ್ದಾನೆ. ಚೈನಲ್ಲಿ ಕಟ್ಟಾಕಿದ್ದಾರೆ ಪೌಲನನ್ನ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಹೊರಗಡೆ ಇರುವಂತ ದೇವರ ಮಕ್ಕಳನ್ನ, ಹೊಸ ವಿಶ್ವಾಸಿಗಳನ್ನ ಪೌಲನು ಬಲಪಡಿಸಿರೋದನ್ನ ನಾವು ನೋಡ್ಬೋದು. ಪೌಲನು ಸೌಲನಾಗಿ ಗುರುತಿಸಿಕೊಂಡಂತಹ ದಿನಗಳಲ್ಲಿ ಅವನು ಯೇಸುವನ್ನು ನಂಬೋದಕ್ಕೆ ಮುಂಚೆ ಅನೇಕ ಜನರು ಅವರನ್ನ ಗೌರವಿಸ್ತಿದ್ರು, ಅವರನ್ನ ನೋಡಿ ಭಯ ಪಡ್ತಾ ಇದ್ರು. ಆದ್ರೆ ಅವನು ಯೇಸುವನ್ನು ನಂಬದ ಮೇಲೆ ಅನೇಕ ಸಮಸ್ಯೆಗಳು ಎದುರಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಕಷ್ಟಗಳು ಎದುರಾಯ್ತು ಪೌಲನಿಗೆ. ಯೇಸುನ ನಂಬಕ್ ಮುಂಚೆ ಪೌಲ ಇತರರನ್ನ ಸಮಸ್ಯೆ ಮಾಡ್ತಾ ಇದ್ದ, ಹೊಡಿತಿದ್ದ. ಸ್ಟೇಫನನ ವಿಷಯದಲ್ಲಿ ನೋಡಿದ್ರೆ ಅವನ ಪ್ರಾಣ ಹೋಗೋದಕ್ಕೆ ಅವನೇ ಸಾಕ್ಷಿಯಾಗಿ ಅಲ್ಲಿ ನಿಂತ. ಆದ್ರೆ ಸುವಾರ್ತೆನ ಅರ್ಥ ಮಾಡ್ಕೊಂಡ್ಮೇಲೆ ಪೌಲನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಎದುರಾಯ್ತು. ಆದ್ರೆ ಅದನ್ನೆಲ್ಲವನ್ನು ಕೂಡ ಇವನು ಸವಾಲಾಗಿ ಸ್ವೀಕರಿಸಿ ಗೆದ್ದನೆಂಬುದಾಗಿ ನೋಡ್ತೇವೆ. ಅವನು ಗೆದ್ದಿರೋದಕ್ಕೇನೆ ನಾವು ಕೂಡ ಗೆಲ್ಲಬೇಕು ಎಂಬುದಾಗಿ ಈ ಪತ್ರಿಕೆನ ಬರೆದಿದ್ದಾರೆ. ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಯೇಸುವನ್ನು ನಂಬಿ ಯೇಸುಗಾಗಿ ಜೀವಿಸುವಾಗ ಅನೇಕ ವಿಧವಾದಂತಹ ಸಂಘರ್ಷಣೆಗಳು, ಅನೇಕ ವಿಧವಾದಂತಹ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅವುಗಳನ್ನ ನಾವು ಸವಾಲಾಗಿ ಸ್ವೀಕರಿಸಿ ನಾವು ಮುಂದಕ್ಕೆ ಹೋಗ್ಬೇಕು. ಹೇಗೆ? ಪ್ರಾರ್ಥನೆಯ ಮೂಲಕ ಮುಂದಕ್ಕೆ ಹೋಗ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಸೊ ಇದನ್ನ ಕಳೆಸಲಿ ಪಾಸ್ಟರ್ ಶೈನಿ ಅವರು ಹೇಳಿದ್ರು. ಆದ್ರೂ ಕೂಡ ಒಂದ್ಸಲಿ ನೆನಪಿಸ್ತಾ ಒಂದು ಪರಿಚಯವನ್ನು ನಾವು ನೋಡೋಣ. ಪರಿಚಯದಲ್ಲಿ 3 ವಿಷಯಗಳನ್ನ ನೋಡೋದಾದ್ರೆ, ಮೊದಲನೇದು ಸಂಘರ್ಷ. ಏನು ಈ ಸಂಘರ್ಷ? ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಸಮರ್ಯ ಸ್ತ್ರೀ ಬಗ್ಗೆ ಬರೆಯಲ್ಪಟ್ಟಿದೆ. ಸಮರ್ಯ ಸ್ತ್ರೀ ಯೇಸುವನ್ನ ಕಂಡುಕೊಳ್ಳೋ ಸಮಯದಲ್ಲಿ ಅವಳ ಜೀವನದಲ್ಲಿ ಎಷ್ಟೋ ಹೊಸ ಹೊಸ ಸಮಸ್ಯೆಗಳು ಹುಟ್ಟುಕೊಳ್ತು. ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರುತ್ತೆ ಎಂಬುದಾಗಿ ಇಲ್ಲಿ ಸಂಘರ್ಷದ ಕೆಳಗೆ 3 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ಕೌಟುಂಬಿಕ ಸಂಘರ್ಷಗಳು ಎಂಬುದಾಗಿ. ಕುಟುಂಬದಲ್ಲಿರುವಂತಹ ಸಂಘರ್ಷಗಳು. ಯೇಸುವನ್ನ ನಂಬದ್ಮೇಲೆ ಸ್ವಂತ ತಂದೆ ವಿರೋಧ ಮಾಡ್ತಿರ್ತಾರೆ. ಕೆಲವು ಮನೆಗಳಲ್ಲಿ ಹೆಂಡತಿ ಮಕ್ಕಳು ಯೇಸುವನ್ನು ನಂಬಿರ್ತಾರೆ, ತಂದೆಗೆ ಅದಿಷ್ಟ ಇರಲ್ಲ.
ಹಾಗಾಗಿ ಅಲ್ಲಿ ಸಮಸ್ಯೆಗಳು ನಡೀತಾ ಇರುತ್ತೆ. ಒಂದು ವೇಳೆ ತಂದೆ ನಂಬಿರ್ತಾರೆ, ತಾಯಿಗೆ ಇಷ್ಟ ಇರಲ್ಲ, ತಾಯಿ ಬೈತಾ ಇರುತ್ತೆ, ಸಮಸ್ಯೆ ಮಾಡ್ತಾ ಇರುತ್ತೆ. ತಂದೆ ತಾಯಿ ನಂಬಿರ್ತಾರೆ ಕೆಲವು ಕುಟುಂಬಗಳಲ್ಲಿ, ಆದ್ರೆ ಮಕ್ಕಳು ನಂಬಿರಲ್ಲ, ಮಕ್ಕಳಿಗೆ ಇಷ್ಟ ಇರಲ್ಲ. ಇನ್ನು ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಯೇಸುವನ್ನು ನಂಬಿದ್ರೆ ತಂದೆ ತಾಯಿ ನಂಬಿರಲ್ಲ, ಅವರು ಮಕ್ಕಳಿಗೆ ಸಮಸ್ಯೆ ಮಾಡ್ತಿರ್ತಾರೆ. ಇವೆಲ್ಲವೂ ಕೂಡ ನಾವು ನಮ್ಮ ಸಭೆಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅನೇಕರು ಸಭೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ನಡೆಯುವಂತಹ ಸಮಸ್ಯೆಗಳು. ಮನೆಯಲ್ಲಿ ಎಲ್ಲರೂ ದೇವ್ರ ನಂಬಿದ್ರೆ ಸಮಸ್ಯೆ ಇರಲ್ಲ. ಆದ್ರೆ ಯಾರಾದ್ರೂ ಒಬ್ರಿಬ್ರು ದೇವರನ್ನ ನಂಬಿಲ್ಲ ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಮನೆಯವ್ರಿಗೆ ಸಮಸ್ಯೆಗಳು ಮಾಡ್ತಾನೆ ಇರ್ತಾರೆ. ಸೊ ಆ ರೀತಿಯಾಗಿ ಇವತ್ತು ಒಂದ್ ವೇಳೆ ಇಲ್ಲಿರುವಂತ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇಲ್ಲದೆ ಇರ್ಬೋದು. ನಾವೆಲ್ಲ ದೇವರ ನಂಬಿದೀವಿ, ನಮ್ಮ ಕುಟುಂಬದವರೆಲ್ಲ ದೇವ್ರ ನಂಬಿರೋದ್ರಿಂದ ಈ ಸಮಸ್ಯೆಗಳು ನಿನಗೆ ಅರ್ಥ ಆಗದೆ ಇರ್ಬೋದು. ಆ, ಆದ್ರೆ ನೀನ್ ಯೇಸು ನಂಬಕ್ ಮುಂಚೆ ಕೂಡ ಅನುಭವಗಳು ಇರುತ್ತೆ. ನೀನ್ ಯೇಸುನ ಮೊದಲನೇ ಸಲ ನಂಬುವಾಗ ಎಷ್ಟೆಲ್ಲ ಸಮಸ್ಯೆಗಳು ಆಯ್ತು ಕುಟುಂಬದಲ್ಲಿ ಅಂತ, ಅಥವಾ ಯೇಸು ನಂಬದೇ ಇರೋರು ಒಬ್ರು ನಿಮ್ಮ ಕುಟುಂಬದಲ್ಲಿ ಇದ್ರು ಕೂಡ ಅವರಿಂದಾಗಿ ಯಾವ ರೀತಿ ಎಲ್ಲ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ. ಎರಡನೇದಾಗಿ ನಾವು ನೋಡುವಾಗ ಸಾಮಾಜಿಕ ಸಂಘರ್ಷ ಅಂತ. ಸಾಮಾಜಿಕ ಸಂಘರ್ಷ ಅಂದ್ರೆ ಏನು? ಸಮಾಜದಲ್ಲಿ ಎದುರಾಗುವಂತ ಸಮಸ್ಯೆಗಳು. ನಾವು ಹೊರಗಡೆ ಹೋಗ್ತೀವಿ, ಸ್ನೇಹಿತರ ಜೊತೆ ಇರ್ತೀವಿ, ಸಂಬಂಧಿಕರ ಜೊತೆ ಇರ್ತೀವಿ. ಆದ್ರೆ ಅಲ್ಲಿ ನಾವು ದೇವರ ಮಕ್ಕಳಾಗಿ ಸಾಕ್ಷಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅನೇಕ ಸವಾಲುಗಳು ಎದುರಾಗುತ್ತೆ ನಮಗೆ. ಅದನ್ನೆಲ್ಲ ಜಯಿಸಿ ನಿಲ್ಲಬೇಕು ನಾವು. ಅದಕ್ಕೆ ಅವುಗಳನ್ನ ನಾವು ಸವಾಲಾಗಿ ಸ್ವೀಕರಿಸಬೇಕು. ಅಂದ್ರೆ ಈಗ ಇಷ್ಟು ದಿನ ನಾವು ಹಿಂದೂಗಳಾಗಿದ್ದುಕೊಂಡು ಹಿಂದೂಗಳ ಪ್ರಕಾರ ಬದುಕ್ತಿರ್ತೀವಲ್ಲ, ಯೇಸು ಸ್ವಾಮಿನ ಕಂಡುಕೊಂಡು ಯೇಸುಗಾಗಿ ಸಾಕ್ಷಿಯಾಗಿರುವಾಗ ಅನೇಕ ಜನರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ನೋಡಿ ಆಡ್ಕೊಳ್ಳುವಂಥದ್ದು, ಬೈಯುವಂಥದ್ದು, ಹೊಡೆಯುವಂಥದ್ದು ನಡೀತಿರುತ್ತೆ. ಹಾಗಾಗಿ ಅದನ್ನು ನಾವು ಸವಾಲಾಗಿ ಸ್ವೀಕರಿಸಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕು. ಮೂರನೇದಾಗಿ ಆತ್ಮಿಕ ಸಂಘರ್ಷ ಅಂತ ಹೇಳ್ಬಿಟ್ಟು, ಈ ಆತ್ಮಿಕ ಸಂಘರ್ಷ ಅಂತ ಹೇಳಿದ್ರೆ ಪೌಲನು ಹೇಳ್ತಾನೆ, ಈ ಒಂದು ಲೋಕದಲ್ಲಿ ನಾವು ಬದುಕುವಷ್ಟು ದಿನಗಳು ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಎರಡು ಸ್ವಭಾವ ಇದೆ. ಒಂದು ಆತ್ಮಿಕ ಸ್ವಭಾವ, ಎರಡನೇದು ಶಾರೀರಿಕ ಸ್ವಭಾವ. ಇವೆರಡು ಒಂದಕ್ಕೊಂದು ಹೊಂದಿಕೊಳ್ಳೋದಿಲ್ಲ. ಇವೆರಡೂ ನಮ್ಮ ಸ್ವಭಾವಗಳೇ ಆಗಿದ್ರು ಕೂಡ, ಇವೆರಡು ನಮ್ಮಲ್ಲೇ ಇದ್ರು ಕೂಡ ಇವೆರಡು ಒಂದಕ್ಕೊಂದು ಹೊಂದಿಕೊಳ್ಳೋದಿಲ್ಲ. ಒಂದ್ರ ಜೊತೆ ಒಂದು ಸಹಿಸ್ಕೊಳ್ಳೋದಿಲ್ಲ. ಆತ್ಮಿಕವಾದದ್ದು ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ, ಸಭೆಯ ವಿಷಯಗಳಲ್ಲಿ, ಸೇವೆಯ ವಿಷಯದಲ್ಲಿ ನಾವು ಜೀವಿಸಬೇಕು ಅಂತ ಇದ್ರೆ, ಶಾರೀರಿಕ ವಿಷಯಗಳು ಅದಕ್ಕೆ ತದ್ವಿರುದ್ಧವಾಗಿ ಇರುತ್ತೆ. ದೇಹ ನಮ್ಮನ್ನ ಲೌಕಿಕವಾದ ವಿಷಯಗಳಲ್ಲಿ ಸೆಳೆಯುತ್ತಾ ಇರುತ್ತೆ. ಸೊ ಈ ಎರಡು ವಿಷಯಗಳಲ್ಲೂ ಕೂಡ ಸಮಸ್ಯೆಗಳಿರುತ್ತೆ. ಯೇಸುವನ ನಂಬಕ್ಕೆ ಮುಂಚೆ ನಾವೆಲ್ಲ ಶರೀರಧಾರಿಗಳಾಗಿ, ಶಾರೀರಿಕ ಸ್ವಭಾವವುಳ್ಳವರಾಗಿ ಎಲ್ಲರಂತೆ ಈ ಲೋಕದಲ್ಲಿ ಬರೀ ಶರೀರಕ್ಕಾಗಿ ಬದುಕ್ತಾ ಇದ್ವಿ. ತಿನ್ನೋದು, ಕುಡಿಯೋದು, ನಾವು ಮಜಾ ಮಾಡೋದು, ನಾವು ದುಡಿಯೋದು, ಕಷ್ಟಪಡೋದು, ಪ್ರತಿಯೊಂದು ಕೂಡ ಶರೀರಕ್ಕೆ ಮಾತ್ರನೇ ಆಗಿತ್ತು. ಆತ್ಮಿಕ ವಿಷಯಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಆತ್ಮಿಕ ವಿಷಯಗಳು ಮುಖ್ಯ ಅಂತಾನೂ ನಮ್ಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾವು ಆತ್ಮಿಕವಾಗಿ ಸತ್ತಿದ್ವಿ ಅಲ್ಲ. ಆದ್ರೆ ಈಗ ಕ್ರಿಸ್ತ ನಂಬದ ಮೇಲೆ ನಾವು ಆತ್ಮಿಕವಾಗಿ ಬದುಕಿರೋದ್ರಿಂದ, ಆತ್ಮಿಕವಾದ ಕಾರ್ಯಗಳಲ್ಲಿ ನಾವು ಜೀವಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅನೇಕ ಶಾರೀರಿಕವಾದ ವಿಷಯಗಳು ನಮ್ಮನ್ನ ಸಮಸ್ಯೆ ಮಾಡ್ತಾ ಇರುತ್ತೆ, ತಡೆ ಮಾಡ್ತಾ ಇರುತ್ತೆ. ಈಗೊಬ್ಬ ಕುಡುಕ ಕುಡಿಯೋದನ್ನ ಬಿಟ್ಟು ದೇವ್ರ ಕಡೆಗೆ ಬಂದಿದ್ದಾನಂದ್ರೆ ಪ್ರತಿ ಸಲ ಅವನನ್ನ ಆ ಕುಡುಕತನ ಅನ್ನೋದು, ಅಥವಾ ಅವನು ಬಿಟ್ಟು ಬಂದಂತ ಆ ಚಾಳಿ ಅವನನ್ನ ಸೆಳೀತಾ ಇರುತ್ತೆ ಎಂಬುದಾಗಿ ನೋಡ್ತೀವಿ. ಅದನ್ನ ನಾವು ಸವಾಲಾಗಿ ಸ್ವೀಕರಿಸಬೇಕು. ಆ ಕಾರ್ಯಕ್ಕೆ ಮತ್ತೆ ಅವನು ಕೈ ಹಾಕದ ಹಾಗೆ ಅವನು ಬಲವಾಗಿ ನಿಲ್ಲಬೇಕು. ಆ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೋರಾಟ ಅನ್ನೋದು, ಈ ಆತ್ಮಿಕ ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಇದನ್ನು ನಾವು ಒಂದು ಸವಾಲಾಗಿ ಸ್ವೀಕರಿಸಬೇಕೆಂಬುದಾಗಿ ನೋಡ್ತೇವೆ. ಸೊ ಮೆಸ್ಸಿ ಅಂದ್ರೆ ಕ್ರಿಸ್ತನು,
ಆ ಕ್ರಿಸ್ತನು ನಮ್ಮಲ್ಲಿ ಇರುವುದರಿಂದ ನಾವು ಜಯ ಹೊಂದುತ್ತೀವಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ಸಮರ್ಯ ಸ್ತ್ರೀ ಬಗ್ಗೆ ಬರೆಯಲ್ಪಟ್ಟಿದೆ. ಅವಳು ಮೊದಲನೇ ಸಲ ಯೇಸುವನ್ನ ನೋಡಿದಾಗ ಒಬ್ಬ ಮನುಷ್ಯನಾಗಿ, ಯಹೂದ ಮನುಷ್ಯನಾಗಿ ಮಾತ್ರನೇ ನೋಡ್ತಾಳೆ. ಅದಾದ್ಮೇಲೆ ಯೇಸ್ವಾಮಿ ಅವಳ ಹತ್ರ ಮಾತಾಡ್ತಾ ಮಾತಾಡ್ತಾ ನೀನೊಬ್ಬ ಪ್ರವಾದಿ ಆಗಿದೀಯಾ ಅಂತ ಹೇಳುತ್ತೆ. ಪ್ರವಾದಿ ತರ ಕಾಣ್ತೀಯ ನನಗೆ ಅಂತ. ಯಾಕಂದ್ರೆ ಯೇಸ್ವಾಮಿ ಅವಳ ಜೀವನದ ಬಗ್ಗೆ, ಅವಳ ಒಂದು ವಾಸ್ತವ ಪರಿಸ್ಥಿತಿ ಬಗ್ಗೆ ಹೇಳಿರ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ಆ ಸ್ತ್ರೀ ನೀನು ಕ್ರಿಸ್ತನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುತ್ತೆ. ಯೇಸುವೆ ಕ್ರಿಸ್ತನು ಅಂತ ಹೇಳಿ, ಮೆಸ್ಸಿಯನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅವಳು ಓಡ್ ಹೋಗಿ ಸಮರ್ಯ ಪಟ್ಟಣದಲ್ಲಿರುವಂತ ಅನೇಕರಿಗೆ ಹೇಳುತ್ತೆ, ನಾನೊಬ್ಬ ವ್ಯಕ್ತಿನ ಭೇಟಿಯಾದೆ, ಅವನು ಕ್ರಿಸ್ತನೇ ಆಗಿದ್ದಾನೆ ಅಂತ ಅನ್ಸುತ್ತೆ, ಬಂದು ನೋಡಿ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ ಜೀವಿತದಲ್ಲಿ ಯೇಸುವೆ ಕ್ರಿಸ್ತನು ಎಂಬುದಾಗಿ ಅರ್ಥ ಮಾಡ್ಕೊಳ್ತಾರೋ, ನಂಬ್ತಾರೋ, ಅವರು ಎಲ್ಲಾ ಸಮಸ್ಯೆಗಳನ್ನ ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ಅದು ಕುಟುಂಬದ ಸಮಸ್ಯೆ ಆಗಿರ್ಬೋದು, ಅದು ಸಾಮಾಜಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಅದು ಆತ್ಮಿಕ ಸಮಸ್ಯೆ ಆಗಿರ್ಬೋದು. ಎರಡನೇದಾಗಿ ನಾವು ನೋಡುವಾಗ ಈ ಪರಿಚಯದಲ್ಲಿ ದೇವರ ಮಕ್ಕಳೆಂಬುದಾಗಿ ನೋಡ್ತೇವೆ. ಏನು ದೇವರ ಮಕ್ಕಳು? ಸೊ ಇದರಲ್ಲಿ 3 ವಿಷಯ ನೋಡಿದಾಗ ಸತ್ಯದೊಳಗಿನ ಜೀವನ ಎಂಬುದಾಗಿ, ದೇವರ ಮಕ್ಕಳಾಗಿರುವಂತಹ ನಾನು ನೀನು ಸಮಸ್ಯೆಗಳು ಸಂಘರ್ಷಗಳಲ್ಲಿ ಬಿದ್ದು ಸೋತು ಹೋಗದೆ ಸತ್ಯವನ್ನ ಬಲವಾಗಿ ಹಿಡ್ಕೋಬೇಕು ಎಂಬುದಾಗಿ. ಯಾರು ಸತ್ಯವನ್ನ ಹಿಡ್ಕೊಳ್ತಾರೋ ದೇವರು ಅವರನ್ನ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಚೆನ್ನಾಗಿ ಓದೋಣ. ಯೋಹಾನ ಸುವಾರ್ತೆ 8:32. ಯೋಹಾನ ಸುವಾರ್ತೆ 8:32. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು ಎಂಬುದಾಗಿ. ಯಾವಾಗ ನಾವು ಯೇಸುವೆ ಸತ್ಯ ಅಂತ ಅರ್ಥ ಮಾಡ್ಕೊಳ್ತೀವೋ ಆಗ ಖಂಡಿತವಾಗ್ಲೂ ಕೂಡ ಆ ಸತ್ಯ ನಮ್ಮನ್ನ ಎಲ್ಲ ಸಮಸ್ಯೆಗಳಿಂದ ಬಿಡಿಸುತ್ತೆ. ಯೇಸುವಿನ ಹೇಳಿರುವಂತ ಮಾತಿದು. ಯೇಸುವಿನ ಶಿಷ್ಯರಾಗಿದ್ದು ನಾವು 31ನೇ ವಚನ ಹೇಳುತ್ತಲ್ಲ, ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ ಏನ್ ಹೇಳ್ತಿದ್ದಾನೆ? ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿರ್ತೀರಿ ಎಂಬುದಾಗಿ. ಶಿಷ್ಯನು ಯಾರು? ದೇವರ ವಾಕ್ಯದಲ್ಲಿ ಇರುವವನು, ಆ ದೇವರ ವಾಕ್ಯವೆಂಬ ಸತ್ಯದಲ್ಲಿ ಇರುವವನು. ಆಗ ಸತ್ಯವನ್ನ ಅವರು ತಿಳ್ಕೊಳ್ಳಿಕ್ ಸಾಧ್ಯವಾಗುತ್ತೆ. ಆಗ ಅವರು ಆ ಸತ್ಯದಿಂದಲೇ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ಮಕ್ಕಳಾಗಿರುವವರು ಸತ್ಯದಲ್ಲಿರ್ಬೇಕು. ನಾನು ನೀನು ದೇವರ ಮಕ್ಕಳು ಅನ್ನೋದಾದ್ರೆ ಸತ್ಯವನ್ನ ಪ್ರೀತಿಸ್ಬೇಕು. ಆ ಸತ್ಯ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನು. ಯೇಸ್ವಾಮಿ ಹೇಳಿದ್ದಾರೆ ಯೋಹಾನ ಸುವಾರ್ತೆ 14:6, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ ನಾವು ನೋಡುವಾಗ ನಿಜವಾದ ಸ್ವಾತಂತ್ರ್ಯ ಏನು? ನಿಜವಾದ ಸ್ವಾತಂತ್ರ್ಯ ಅಂದ್ರೆ 2 ಕೊರಿಂಥ 3:13-17 ಓದೋಣ ಯಾರಾದ್ರೂ ಒಬ್ರು. 2 ಕೊರಿಂಥ 3:13-17. ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವಂತದರ ಅಂತ್ಯವನ್ನು ಇಸ್ರಾಯೇಲ್ಯರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೆ ಇದು ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೆ ಇರುತ್ತದೆ. ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆಮೆನ್.
ಸೊ ಇಲ್ಲಿ ನಿಜವಾದ ಸ್ವಾತಂತ್ರ್ಯ ಅಥವಾ ನಿಜವಾದ ಒಂದು ಬಿಡುಗಡೆ ಅಂದ್ರೆ ಏನು ಅಂದ್ರೆ ಈ ಒಂದು ಹಳೆ ಒಡಂಬಡಿಕೆಯ ನಿಯಮಗಳಿಂದ ಬಿಡುಗಡೆ ಆಗುವಂಥದ್ದು. ದೇವರ ಮಕ್ಕಳು ಯಾರು ಗೊತ್ತಾ? ಯೇಸುವನ್ನ ಕಂಡುಕೊಳ್ಳೋರು ಮಾತ್ರ. ಈ ಯಹೂದ್ಯರು ಅಥವಾ ಇಸ್ರಾಯೇಲಿಯರು ಇನ್ನೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೋಶೆ ಧರ್ಮಶಾಸ್ತ್ರವನ್ನೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರ ಹೃದಯಗಳಲ್ಲಿ ಆ ಮುಸುಕು ಹಾಕಲ್ಪಟ್ಟಿದೆ ಅಂತ ಹೇಳಿ ಅವರೆಲ್ಲರೂ ಕೂಡ ಸತ್ಯದಿಂದ ಮರೆಯಾಗಿದ್ದಾರೆ. ಆ ಸತ್ಯ ಕ್ರಿಸ್ತನೇ. ಆ ಧರ್ಮಶಾಸ್ತ್ರದಲ್ಲಿ ಯೇಸುವೆ ಮುಖ್ಯ ವ್ಯಕ್ತಿ. ಆದ್ರೆ ಅವರು ಯೇಸುವನ್ನ ನಂಬ್ತಾ ಇಲ್ಲ. ಯೇಸುವನ್ನ ನೋಡೋದಕ್ಕೋ ಕಂಡ್ಕೊಳ್ಳೋದಕ್ಕೋ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವರು ಬರೀ ಶಾರೀರಿಕವಾದ ವಿಷಯಗಳ ಬಗ್ಗೆನೇ ಮಾತನಾಡ್ತಿದ್ದಾರೆ, ಹಿಡ್ಕೊಳ್ತಿದ್ದಾರೆ. ಹಾಗಾಗಿನೇ ಇಲ್ಲಿ ನಾವು ನೋಡ್ತಿರುವಂತದ್ದು ಯಾವಾಗ ಅವರು ಯೇಸು ನಂಬ್ತಾರೋ ಆಗ ಮಾತ್ರನೇ ಆ ಮುಸುಕು ತೆಗೆಯಲ್ಪಡುತ್ತೆ ಅಂತ. ಒಂದ್ ವೇಳೆ ಇದೇ ರೀತಿ ನಾವು ಯೇಸುವನ್ನ ನಂಬದೇ ಇರಬೇಕು ಅಂತಾನೆ ಸೈತಾನನು ನಮ್ಮ ಹೃದಯಗಳ ನಮ್ಮ ಮನಸ್ಸುಗಳಿಗೂ ಮುಸುಗು ಹಾಕಿದ್ದ. ಇವತ್ತು ನಾವು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿರೋದ್ರಿಂದಲೇ ಆ ಮುಸುಕು ತೆಗೆಯಲ್ಪಟ್ಟಿದೆ. ಇವತ್ತು ನಾವು ಕರ್ತನನ್ನ ನಂಬುವಂತೆ ದೇವರು ಕೃಪೆ ತೋರಿಸಿದ್ದಾರೆ ಮತ್ತು ನಾವು ಆ ಅಸತ್ಯದಿಂದ ಸುಳ್ಳಿನಿಂದ ಬಿಡುಗಡೆ ಹೊಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ದೇವರ ಮಕ್ಕಳಾಗಿರೋರು ಸತ್ಯದಲ್ಲಿ ಇರ್ಬೇಕು ಅಂತ ಮೊದಲು ನೋಡಿದ್ವಿ. ಎರಡನೇದಾಗಿ ದೇವರ ಮಕ್ಕಳಾಗಿರೋರು ಖಂಡಿತವಾಗಲು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಬೇಕು. ಅದು ನಿಜವಾದ ಬಿಡುಗಡೆ ಎಂಬುದಾಗಿ. ಮೂರನೇದಾಗಿ ನಾವು ನೋಡುವಾಗ ಸುವಾರ್ತೆಯ ಶಕ್ತಿ ಎಂಬುದಾಗಿ ನೋಡ್ತೀವಿ. ರೋಮಪುರ 1:16-17 ಓದ್ಕೊಳ್ಳೋಣ. ರೋಮಪುರ 1:16-17. ಆ ಸುವಾರ್ತೆಯು ದೇವರ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ಆಮೆನ್. ಸುವಾರ್ತೆಯ ಶಕ್ತಿ ಏನು ಗೊತ್ತಾ? ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಸುವಾರ್ತೆಯು ಅಂದ್ರೆ ಯೇಸುವೆ ಕ್ರಿಸ್ತನೆಂಬ ಆ ಸುವಾರ್ತೆ ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಸುವಾರ್ತೆಯ ಶಕ್ತಿ ಏನು ಅಂದ್ರೆ ನನ್ನ ರಕ್ಷಿಸುವಂತದ್ದಾಗಿದೆ. ನಿನಗೂ ನನಗೂ ರಕ್ಷಣೆಯನ್ನು ಉಂಟು ಮಾಡುವಂತದ್ದಾಗಿದೆ. ಆಗ್ಲೇ ನಾವು ದೇವರ ಮಕ್ಕಳಾಗೋದಕ್ಕೆ ಸಾಧ್ಯ. ಸುವಾರ್ತೆ ಇಲ್ಲದೆ ನಾವು ಯಾರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ನೀನು ನಾನು ಇವತ್ತು ದೇವರ ಮಕ್ಕಳಾಗಿರೋದು ಸುವಾರ್ತೆಯಿಂದಲೇ. ನೀನು ನಾನು ಇವತ್ತು ಕ್ರಿಸ್ತನಿಗಾಗಿ ಜೀವಿಸ್ತಿರೋದು ಆ ಸುವಾರ್ತೆಯಿಂದಲೇ. ಸುವಾರ್ತೆ ಇಲ್ಲ ಅಂದಿದ್ರೆ ನಾವ್ಯಾರು ಕ್ರೈಸ್ತರಾಗೋ ಅಥವಾ ದೇವರ ಮಕ್ಕಳಾಗಿಯೋ ಜೀವಿಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ವಚನವನ್ನು ಓದೋಣ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಅಂದ್ರೆ ಸುವಾರ್ತೆ ಅನ್ನೋದು ಶಕ್ತಿಯಾಗಿದೆ. ಯಾರೆಲ್ಲ ಸುವಾರ್ತೆನ ಹಿಡ್ಕೊಂಡಿರ್ತಾರೋ ಅವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ಲೋಕದವ್ರಿಗೆಲ್ಲ ಅದು ಹುಚ್ಚುತನವಾಗಿರುತ್ತೆ. ಇವತ್ತು ನಾನು ನೀನು ಯೇಸು ನಂಬಿರೋದು, ಯೇಸುಗಾಗಿ ಜೀವಿಸ್ತಿರೋದು ಅದು ಹುಚ್ಚುತನವಾಗಿಯೇ ಇದೆ. ಆದ್ರೆ ಸುವಾರ್ತೆ ನಂಬಿರೋರಿಗೆ ಗೊತ್ತು ಅದು ಎಷ್ಟು ಸತ್ಯ ಎಂಬುದಾಗಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೂರನೇದಾಗಿ ಮತ್ತು ಕೊನೆಯದಾಗಿ ನಾವು ಈ ಪರಿಚಯದಲ್ಲಿ ನೋಡುವಾಗ ಸುವಾರ್ತೆಯ ಒಳಗೆ ಗುಣಪಡಿಸುವುದಿದೆ ಎಂಬುದಾಗಿ. ಸುವಾರ್ತೆಯ ಒಳಗೆ ಗುಣಪಡಿಸುವುದಿದೆ ಹೇಗೆ ಎಂಬುದಾಗಿ ನಾವು ನೋಡುವಾಗ 3 ಯೋಹಾನ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಬೋದು. 3 ಯೋಹಾನ 1:2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಒಬ್ಬ ದೇವರ ಮಗನಾಗಿ ಮಗಳಾಗಿ ಮೊದಲು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಆಗಿರ್ಬೇಕು ಅಂತ, ಆತ್ಮದ ವಿಷಯದಲ್ಲಿ ಸರಿಯಾಗಿರ್ಬೇಕು, ಸತ್ಯದಲ್ಲಿ ಇರ್ಬೇಕು ಅಂತ. ಅದಾದ್ಮೇಲೆ
ಎಲ್ಲಾ ವಿಷಯದಲ್ಲೂ ಕೂಡ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಗುಣಪಡಿಸಿಕೊಳ್ಳೋದು ಅಂದ್ರೆ ಏನ್ ಗೊತ್ತಾ? ನಮ್ಮ ನಂಬಿಕೆಯನ್ನ ಗುಣಪಡಿಸ್ಕೊಳ್ಳೋದು, ನಮ್ಮ ಜೀವಿತಗಳನ್ನ ಗುಣಪಡಿಸ್ಕೊಳ್ಳೋದು, ಆತ್ಮಿಕವಾದ ವಿಷಯಗಳನ್ನ ಸರಿಪಡಿಸ್ಕೊಳ್ಳೋದು, ಅದು ನಿಜವಾದ ಗುಣಪಡಿಸುವಿಕೆ ಆಗಿದೆ. ಹಾಗಾಗಿ ಸುವಾರ್ತೆ ಒಳಗಡೆನೆ ನಾವು ಗುಣಪಡಿಸ್ಕೊಳ್ಬೇಕೇ ವಿನಃ ಹೊರಗಡೆ ಅಲ್ಲ. ಹೊರಗಡೆ ಎಲ್ಲೂ ನಿಜವಾದ ಸ್ವಸ್ಥತೆ ಅನ್ನೋದು ಇಲ್ಲ, ಸರಿಯಾದ ಸ್ವಸ್ಥತೆ ಅನ್ನೋದು ಇಲ್ಲ. ಈ ಮೂರು ವಿಷಯಗಳನ್ನ ನಾವು ನೋಡುವಾಗ ಸುವಾರ್ತೆ ಒಳಗೆ ನಮ್ಮ ಮನಸ್ಸನ್ನ ಗುಣಪಡಿಸ್ಕೋಬೇಕು, ನಮ್ಮ ಆತ್ಮವನ್ನ ಗುಣಪಡಿಸ್ಕೋಬೇಕು, ನಮ್ಮ ದೇಹವನ್ನ ಗುಣಪಡಿಸ್ಕೋಬೇಕು. ಮತ್ತೆ ಈ ಸುವಾರ್ತೆ ಒಳಗೆ ನಿಜವಾದ ಸ್ವಾತಂತ್ರ್ಯ ಎಂಬುದಾಗಿ ನಾವು ನೋಡ್ತೇವೆ. ಆ ಸುವಾರ್ತೆ ಒಳಗಡೆನೆ, ಸತ್ಯದ ಒಳಗಡೆನೆ ನಮಗೆ ನಿಜವಾದ ಒಂದು ಬಿಡುಗಡೆ ಅನ್ನೋದು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಮೂರನೇದಾಗಿ ನಾವು ನೋಡಿದ್ದು ನಿಜವಾದ ಶಾಂತಿ. ಸುವಾರ್ತೆ ಒಳಗಡೆನೆ ನಾವು ಶಾಂತಿ ಸಮಾಧಾನವನ್ನ ಕಂಡುಕೊಳ್ಬೇಕಾಗಿದೆ. ಸುವಾರ್ತೆ ಹೊರಗಡೆ ಸಿಗುವಂತಹ ಶಾಂತಿ ಸಮಾಧಾನನೂ ಕೂಡ ಇದೆ. ಸುವಾರ್ತೆಯ ಹೊರಗಡೆ, ಕ್ರಿಸ್ತನ ಹೊರಗಡೆ ಕೂಡ ಸಂತೋಷ ಸಮಾಧಾನ ಅನ್ನೋದಿದೆ. ಆದ್ರೆ ಅವೆಲ್ಲವೂ ತಾತ್ಕಾಲಿಕವಾದವುಗಳು, ಕ್ಷಣಿಕವಾದವುಗಳು. ಅವುಗಳ ನಂತರ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ, ದುಃಖನೇ ಜಾಸ್ತಿ ಆಗುತ್ತೆ. ಆದ್ರೆ ಕ್ರಿಸ್ತನಲ್ಲಿ ಸಿಗುವಂತಹ ಆ ಶಾಂತಿ, ಆ ಸಮಾಧಾನ, ಅದು ಶಾಶ್ವತವಾದದ್ದು. ಹಾಗಾಗಿ ಈ ಎಲ್ಲವನ್ನ, ನಮ್ಮ ಆತ್ಮ, ಮನಸ್ಸು, ದೇಹ, ಈ ಸತ್ಯವನ್ನ, ಶಾಂತಿಯನ್ನ ಎಲ್ಲವನ್ನು ಕೂಡ ನಾವು ಪುನಃಸ್ಥಾಪಿಸಬೇಕು. ಹೇಗೆ ಅಂದ್ರೆ ಕೇವಲ ಸುವಾರ್ತೆಯ ಮೂಲಕ ಮಾತ್ರನೇ ಇದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲ್ಲ. ಹಾಗಾಗಿ ಈ ಒಂದು ಮೂರು ವಿಷಯಗಳು ಪರಿಚಯದಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು. ಸಂಘರ್ಷಗಳು ಎಲ್ಲರ ಜೀವಿತದಲ್ಲೂ ಇದೆ, ಅದನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು, ಕ್ರಿಸ್ತನ ಮೂಲಕ ಅದನ್ನ ಜಯಿಸಬೇಕು. ಎರಡನೇದಾಗಿ, ನಾವು ದೇವ್ರ ಮಕ್ಕಳಾಗಿದ್ದೀವಿ, ಅದನ್ನ ನಾವು ಮರಿಬಾರ್ದು. ಆ ದೇವರ ಮಕ್ಕಳಾಗಿರೋದು ಸತ್ಯದಲ್ಲಿ, ಸುವಾರ್ತೆಯೊಳಗೆ, ಸುವಾರ್ತೆಯ ಶಕ್ತಿಯೊಳಗೆ ಎಂಬುದಾಗಿ ನೋಡಿದ್ವಿ. ಮತ್ತೆ ಆ ಸುವಾರ್ತೆ ಒಳಗಡೆ ನಾವು ಯಾವ ರೀತಿ ಗುಣಪಡಿಸ್ಕೋಬೇಕು, ಯಾವ್ದನ್ನ ಗುಣಪಡಿಸ್ಕೋಬೇಕು ಅಂದ್ರೆ ನಮ್ಮ ಆತ್ಮಗಳನ್ನ, ಮನಸ್ಸುಗಳನ್ನ, ದೇಹಗಳನ್ನ ಗುಣಪಡಿಸ್ಕೊಳ್ಬೇಕು. ಮತ್ತೆ ನಮ್ಮಲ್ಲಿರುವಂತಹ ತಪ್ಪು ಕಲ್ಪನೆಗಳು, ಸುಳ್ಳು ಬೋಧನೆಗಳನ್ನ ದೂರ ಮಾಡಿಕೊಂಡು ಸತ್ಯದ ಒಳಗಡೆ ನಾವು ನಿಲ್ಲಬೇಕು ಅಂತ. ಮತ್ತೆ ನಿಜವಾದ ಶಾಂತಿ ಅಂದ್ರೆ ಕ್ರಿಸ್ತನು ಕೊಡುವಂತ ಶಾಂತಿ. ಲೋಕ ಕೊಡೋ ರೀತಿಯಲ್ಲಿ ನಾನು ನಿಮಗೆ ಶಾಂತಿ ಕೊಡೋದಿಲ್ಲ ಅಂತ ಹೇಳಿ, ನಾನು ಕೊಡುವಂತ ಶಾಂತಿಯು, ಸಮಾಧಾನವುದು ಶಾಶ್ವತವಾದದ್ದು ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಈ ತರ ಒಂದು ಶಾಶ್ವತವಾದಂತಹ ಒಂದು ಗುಣಪಡಿಸುವಿಕೆಯನ್ನು ನಾವು ಹೊಂದಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕಾಗಿದೆ. ಆಗ ಮಾತ್ರ ನಮ್ಮ ಜೀವನದಲ್ಲಿ ಎದುರಾಗುವಂತ ಎಲ್ಲ ಸವಾಲುಗಳನ್ನ ನಾವು ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಮುಂದಿನ ವಾರ ಮಿಕ್ಕ ವಿಷಯಗಳನ್ನ ನೋಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ರೀತಿಯಾಗಿ ನಾವು ಕೂಡಿ ಬರೋದಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನ, ಅವರ ಜೀವಿತದಲ್ಲಿ ಎದುರಾಗುವಂತಹ ಎಲ್ಲ ಸಂಘರ್ಷಗಳನ್ನ, ಸವಾಲುಗಳನ್ನ, ದೇವರೇ, ಸಮಸ್ಯೆಗಳನ್ನ ಜಯಿಸಲಿಕ್ಕೆ ನೀವು ತಾನೇ ನಿಮ್ಮ ಆತ್ಮನ ಬಲದಿಂದ ತುಂಬಿಸಿರಿ. ನಿಮ್ಮ ಸತ್ಯವನ್ನ ತಿಳಿದವರಾಗಿ ಸತ್ಯವನ್ನು ಹಿಡ್ಕೊಂಡು ನಿಮಗೋಸ್ಕರ ಅವರು ಜೀವಿಸಲಿಕ್ಕೆ ಅಂತಾನೆ. ಅದು ಸ್ವಾಮಿ, ಶಾರೀರಿಕವಾದ ಮತ್ತು ಆತ್ಮಿಕವಾದ ಸ್ವಭಾವಗಳ ಮಧ್ಯದಲ್ಲಿ ಅವರು ಹೋರಾಡುವಾಗ ಪರಿಶುದ್ಧ ಆತ್ಮನಿಂದ ಬಲಪಡಿಸಿ, ಅಪ್ಪ ದೇವರೇ, ಆತ್ಮಿಕವಾದ ವಿಷಯಗಳಲ್ಲಿ ಜಯಿಸಿ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಿಲ್ಲುವಂತೆ ಕೃಪೆ ತೋರಿಸಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತೆ ಮುಂದಿನ ವಾರ ಅಪ್ಪ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರೋ ತನಕ ಈ ವಾರ ಪೂರ್ತಿ ನಮ್ಮ ಜೀವನದಲ್ಲಿ ಎದುರಾಗುವಂತ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ.